ತಿಪ್ಪನಹಳ್ಳಿ ಜಲಾಶಯ ಮುಗಿಸಿ ನೆಕ್ಸ್ಟು ಯಾವ್ದು ಹತ್ರ ಇದೆ ಅಂತ ಗೂಗಲಲ್ಲಿ ಚೆಕ್ ಮಾಡಿದಾಗ ನನಗೆ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಹತ್ರ ಇದೆ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟು ನಾನು ರಂಗನಾಥ ಸ್ವಾಮಿ ದೇವಸ್ಥಾನ ಕಳೆದೆ ಹೊರಡ್ತಾ ಇದ್ದೀನಿ. ಈ ದೇವಸ್ಥಾನವೂ ತುಂಬ ಐತಿಹಾಸಿಕ ಸ್ಥಳ ಹಾಗೂ ತುಂಬ ವಿಶೇಷತೆಗಳಿಂದ ಕೂಡಿರುವಂಥ ದೇವಸ್ಥಾನ. ಸೊ ಬನ್ನಿ ನೆಕ್ಸ್ಟು ರಂಗನಾಥ ಸ್ವಾಮಿ ದೇವಾಲಯ ವಿಸಿಟ್ ಮಾಡೋಣ. ಸೊ ಕೊನೆಗೂ ಬಂದು ತಲುಪಿದ್ದೇವೆ ರಂಗನಾಥ ಸ್ವಾಮಿ ದೇವಾಲಯದ ಹೆಬ್ಬಾಗಿಲನ್ನು. ಇಲ್ಲಿ ರೈಟಲ್ಲಿ ಕೆಂಪಿಗೆ ಏನು ಕಾಣಿಸ್ತಾ ಇದೆಯಲ್ಲ, ಇದೇ ರಂಗನಾಥ ಸ್ವಾಮಿ ಟೆಂಪಲ್ಲು ಹೆಬ್ಬಾಗಿಲು. ಸೊ ನೋಡಿ, ಇದು ಅದರ ಬೋರ್ಡು. ಸೊ ಇಲ್ಲಿಂದ ಆರೋ ಮಾರ್ಕ್ ಹಾಕಿದ್ದಾರೆ, ಇಲ್ಲಿಂದ ರೈಟ್ಗೆ ಹೋಗ್ಬೇಕು ಅಂತೇಳಿ. ಸೊ ಇದು ಅದರ ಹೆಬ್ಬಾಗಿಲು. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಾದ್ರೆ ಇದು ಚೋಳರ ಕಾಲದ ದೇವಾಲಯ ಅಂತ ಗೊತ್ತಾಗತ್ತೆ. ಮತ್ತು ಇದನ್ನು ನಿರ್ಮಿಸಿದವ್ರು ಯಾರು ಗೊತ್ತಾ? ಮಾಂಡವ್ಯ ಋಷಿಗಳು. ಅದಕ್ಕೊಂದು ಸಣ್ಣ ಕಥೆ ಇದೆ, ನಾನು ಹೇಳ್ತೀನಿ. ಒಂದು ಸತಿ ಮಾಂಡವ್ಯ ಋಷಿಗಳು ತಿರುಪತಿಗೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಅವರು ತಪಸ್ಸು ಮಾಡ್ತಾರೆ. ಆಗ ತಿಮ್ಮಪ್ಪ ಅವರ ತಪಸ್ಸಿಗೆ ಮೆಚ್ಚಿ ಅವ್ರಿಗೆ ಪ್ರತ್ಯಕ್ಷ ಆಗಿ ಸ್ವರ್ಣಾಚಲಕ್ಕೆ ಬಂದು ಒಂದು ದೇವಸ್ಥಾನನ ನಿರ್ಮಾಣ ಮಾಡೋದಕ್ಕೆ ಹೇಳ್ತಾರಂತೆ. ಸೊ ಆಗ ಅವರು ಇಲ್ಲಿ ಬಂದು ಒಂದು ಸಣ್ಣದಾಗಿ ದೇವಸ್ಥಾನ ಕಟ್ಟು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಳ್ತಾರೆ. ಸೊ ಯಾರ್ಯಾರು ತಿರುಮಲ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ತಿರುಪತಿಗೆ ಹೋಗೋಕ್ಕಾಗೋದಿಲ್ವೋ, ಸೊ ಅಂಥವ್ರು ಬಂದು ಇಲ್ಲಿ ಆ ದೇವರ ದರ್ಶನವನ್ನು ಮಾಡ್ಕೋಬೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದನ್ನು ಮತ್ತೆ ತಿರುಮಲ ಅಂತಲೂ ಕರೀತಾರೆ. ಸೊ ಅದಾದ ನಂತರ ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಮತ್ತು ಕೆಂಪೇಗೌಡರ ವಂಶಸ್ಥರು ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ. ಮತ್ತು ಈ ದೇವಸ್ಥಾನ ಏನಿದೆಯಲ್ಲ, ಇದು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ಒಂದು ವಿಶಿಷ್ಟ ದೇವಾಲಯ ಆಗಿದೆ. ದೇವಸ್ಥಾನ ಮೊದಲು ಕಟ್ಟಿದಾಗ ಈ ದೇವಸ್ಥಾನನ ತಿರುವಂಗಲನಾಥ ಅಂತ ಕರೀತಾಯಿದ್ರು. ಸೊ ಅದಾದಮೇಲೆ 17ನೇ ಶತಮಾನದ ಈ ಕಡೆ ಇದನ್ನು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಲು ಅಂತ ಪ್ರಸಿದ್ಧ ಆಗುತ್ತೆ. ಮತ್ತು ಈ ಬ್ರಹ್ಮಾಂಡ ಪುರಾಣದಲ್ಲಿ ಎಷ್ಟು ಹೆಸರಿದೆ ಗೊತ್ತಾ ಇದಕ್ಕೆ? ಒಂದು ತಿರುಮಲೆ ಅಂತ, ಒಂದು ಸ್ವರ್ಣಾಚಲ, ಸ್ವರ್ಣಾದ್ರಿ, ಮಾಂಡವ್ಯ ಕುಟಿ, ಮಾಕುಟಿ, ಆ ನಂತರ ಮಾಗಡಿ ಅಂತ ಬಂತು ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿರೋ ಮುಖ್ಯ ಮಂಟಪವನ್ನು ನಾಗಿರೆಡ್ಡಿ ಅನ್ನೋರು ನಿರ್ಮಿಸ್ತಾರೆ. ಸೊ ಮತ್ತು ಗೋಪುರವನ್ನು ಸಾರಸೈನಿಕ ಶೈಲಿಯಲ್ಲಿ ಒಬ್ಬ ಮುಸ್ಲಿಂ ಭಕ್ತ ನಿರ್ಮಿಸ್ತಾನೆ. ಇದನ್ನು ಮಾಂಡವ್ಯ ಋಷಿಗಳ ಕನಸಿನಲ್ಲಿ ಬಂದ ತಿರುಪತಿ ಶ್ರೀನಿವಾಸನ ಆಜ್ಞೆಯಂತೆ ಇಲ್ಲಿ ಉದ್ಭವ ಸಾಲಿಗ್ರಾಮದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರಾಧಿಸ್ತಾರೆ. ಈ ದೇವಸ್ಥಾನದಲ್ಲಿರೋ ಸಾಲಿಗ್ರಾಮದ ವಿಶೇಷತೆ ಏನಂದರೆ, ಇಲ್ಲಿ ಎಷ್ಟೇ ನೀರು ಹರಿಸಿದ್ರೂ ಅದು ಒಣಗೋಗುತ್ತೆ. ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಸೊ ಈ ದೇವಸ್ಥಾನದಲ್ಲಿರೋ ಗರ್ಭಗುಡಿಯಲ್ಲಿರೋ ದೇವರು ವಿಗ್ರಹ ಏನಿದೆ, ಆ ವಿಗ್ರಹ ಬಂದು ಗ್ರಾನೈಟ್ ಕಲ್ಲಿಂದ ಮಾಡಿರೋದಾಗಿರುತ್ತೆ. ಮತ್ತು ಇದು ವರ್ಷ ಬೆಳೀತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದರೆ, ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲ ದೇವಸ್ಥಾನದ ವಿಗ್ರಹಗಳೇನಿರ್ತವೆ ಸೊ ಅವು ಪೂರ್ವಕ್ಕೆ ಮುಖ ಮಾಡಿರ್ತಾರೆ. ಬಟ್ ಈ ದೇವಸ್ಥಾನದ ವಿಗ್ರಹ ಏನಿದೆಯಲ್ಲ, ಇದು ಬಂದು ಪಶ್ಚಿಮಕ್ಕೆ ಮುಖ ಮಾಡಿರುತ್ತೆ. ಈ ವಿಗ್ರಹದ ಹೈಟ್ ಬಂದು 4.5 ಫೀಟ್ ಇರುತ್ತೆ. ಮತ್ತು ಇದು ವಿಜಯನಗರ ಶೈಲಿಯಲ್ಲಿ ಕೆತ್ತಿರ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ತುಂಬ ಅದ್ಭುತ ಕೆತ್ತನೆಗಳಿದ್ದಾವೆ. ಸೊ ಅದರಲ್ಲಿ ಭಗವಾನ್ ರಂಗನಾಥ ಮತ್ತು ಶ್ರೀದೇವಿ ಮತ್ತು ಶ್ರೀ ರಂಗನಾಥ ಸ್ವಾಮಿ ಅವರ ಅಮ್ಮನವರು ಮತ್ತು ಸೀತಾದೇವಿ ಮತ್ತು ಹನುಮಾನು, ಗರುಡ, ಹಾಗೆ ಶ್ರೀರಾಮನ ಕೆತ್ತನೆಗಳನ್ನು ಕೆತ್ತಿರ್ತಾರೆ. ಆವಾಗಲೇ ನಿಮಗೆ ಹೇಳಿದ್ನಲ್ಲ, ಇಲ್ಲಿರುವಂಥ ಮೂರ್ತಿ ಬೆಳೆಯುತ್ತೆ ಅಂತ.
ಸೊ ಅದಕ್ಕೋಸ್ಕರ ಇದನ್ನು ಕೆಲವೊಂದು ಹೆಸರುಗಳಿಂದ ಕರೀತಾರೆ. ಸೊ ಆ ಹೆಸರುಗಳೇನೆಂದರೆ ಬೆಳೆಯುವ ರಂಗನಾಥ ಅಂತ ಕರೀತಾರೆ, ಬೆಳೆಯುವ ರಂಗ, ಮಾಗಡಿ ರಂಗ, ಮಕ್ಕಳ ರಂಗ ಮತ್ತು ಮೂಲ ರಂಗ ಅಂತ ಕರೀತಾರೆ. ಈ ದೇವಸ್ಥಾನ ವರ್ಷ ಪೂರ್ತಿ ಓಪನ್ ಇರುತ್ತೆ. ಬಟ್ ವಿಸಿಟ್ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 8:30ಇಂದ 1 ಗಂಟೆ ಇರುತ್ತೆ. ಮತ್ತು ಸಾಯಂಕಾಲ ಬಂದರೆ ನೀವು 4:30ಇಂದ 7:30ಗೆ ಬರಬೇಕು. ಸೊ ಇಲ್ಲಿ ಪ್ರತಿ ವರ್ಷ ರಥಸಪ್ತಮಿಯ ದಿವಸ ಜಾತ್ರೆ ಇರುತ್ತೆ. ಸೊ ಆವಾಗಲೂ ನೀವು ಬಂದು ಈ ದೇವಸ್ಥಾನನ ವಿಸಿಟ್ ಮಾಡ್ಬೋದು. ಬಟ್ ತುಂಬ ಕ್ರೌಡ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಮತ್ತು ಹೇಗೆ ಬರೋದು ಅಂತ ಹೇಳೋದಾದರೆ, ಇದು ಬೆಂಗಳೂರಿಂದ 45 ಕಿಲೋಮೀಟ್ರ್ ಆಗಿರೋದ್ರಿಂದ ಸೊ ನೀವು ನಿಮ್ಮ ಸ್ವಂತ ವೆಹಿಕಲ್ಸಲ್ಲಿ ಬಂದರೆ ತುಂಬ ಅನುಕೂಲ ಆಗಿರುತ್ತೆ. ಸೊ ನೀವೇನಾದರೂ ಬಸ್ಸಲ್ಲಿ ಬರ್ತೀನಿ ಅಂದರೆ ಅಲ್ಲಿ ಮೇನ್ ರೋಡ್ವರೆಗೂ ಬಸ್ ಬರುತ್ತೆ. ಸೊ ಅಲ್ಲಿಂದ ನಿಮಗೆ ಆಟೋಸ್ ಸಿಗುತ್ತೆ ಒಳಗಡೆ ಬರೋದಕ್ಕೆ. ಸೊ ಟ್ರೈನ್ ಯಾವುದೂ ಇರೋದಿಲ್ಲ. ನೀವು ಬಸ್ಸಲ್ಲಿ ಬಂದರೆ ಉತ್ತಮ, ಇಲ್ಲಾಂದರೆ ಸ್ವಂತ ವೆಹಿಕಲ್ಸ್ ಇದ್ದರೆ ಇನ್ನೂ ಉತ್ತಮ. ಸೊ ಇದಾಗಿತ್ತು ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯದ ಒಂದು ಪುಟ್ಟ ಪರಿಚಯ. ಸೊ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಸೊ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಧನ್ಯವಾದ. ಸೊ ನಾನು ನನ್ನ ಪಯಣವನ್ನು ಮುಂದುವರಿಸುತ್ತಾ ಇವತ್ತಿನ 3ನೇ ಸ್ಥಳಕ್ಕೆ ವಿಸಿಟ್ ಮಾಡ್ತೀನಿ. ಸೊ ನೋಡೋಣ ಆ ಸ್ಥಳ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.